ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಧರ್ಮಗುರುಗಳಿಂದ ಸೌಹಾರ್ದದ ಇಫ್ತಾರ್ ಕೂಟ, ಹಿಂದೂ ಧರ್ಮಗುರುಗಳು ಭಾಗಿ. ಹೌದು, ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ನಾಡಗೀತೆಯ ನುಡಿಯಂತೆ ವಿಜಯಪುರ ನಗರದ ಚರ್ಚ್ ಒಂದರಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಇಫ್ತಾರ್ ಕೂಟವನ್ನ ನಡೆಸಿ ಸೌಹಾರ್ದತೆಯ ಸಂದೇಶವನ್ನ ನೀಡಲಾಗಿದೆ. ಇಫ್ತಾರ್ ಕೂಟದಲ್ಲಿ ಹಿಂದೂ ಧರ್ಮಗುರುಗಳು ಅಷ್ಟೇ ಅಲ್ಲದೆ ಕ್ರಿಶ್ಚಿಯನ್ ಧರ್ಮಗುರುಗಳು ಹಾಗೂ ಎಲ್ಲ ಧರ್ಮದ ಮುಖಂಡರು ಭಾಗವಹಿಸಿ ಸೌಹಾರ್ದತೆಯ ಸಂದೇಶ ನೀಡಿದ್ದಾರೆ. ಅಜೀಜ್ ಫತನ್, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಸಾಮರಸ್ಯವನ್ನು ಕೆಡಿಸುವ ಶಕ್ತಿ ಜಾಗೃತ ಆಗಬೇಕು. ಅದಕ್ಕೆ ನಾವು ನಮ್ಮ ಕುಟುಂಬ ಇಡೀ ಮಾನವೀಯತೆಯ ಒಳ್ಳೆಯ ಸಲುವಾಗಿ ನಾವು ಶ್ರಮ ಆಗ್ಬೋದು. ಅಂಥ ಶ್ರಮ ಭಾಳ ಒಳ್ಳೆಯ ಸಂಸ್ಥೆ ಪೂಜೆ ಅಂದರೆ ಪರಮಾತ್ಮ ಅತಿ ಇಷ್ಟವಾಗಿ ನಾವು ಪರಮಾತ್ಮ ಪೂಜೆ ಮಾಡೋದು. ಪೂಜೆಯನ್ನು ಯಾವ ಥರ ಮಾಡಿದ್ವಿ ಅಂತಂದ್ರೆ ಈಗ ನಾವು ಇದಾಗ್ತದೆ ಈಗ अब जब साइंस का मुताला करेंगे, साइंस को देखेंगे, तहकीक करेंगे, आज के इस 2025 साइंस की कहती है एक महीने में 3 जो उपवास रहता है वो अंदर तमाम बीमारियों से मुक्त करता है. उसी चीज पेट के मर्ज है, कैंसर है, जितने भी प्रॉब्लम्स है वो तमाम मर्ज खत्म हो जाते हैं. यही नाम ಆ ತಯಾರಿಕೆಯ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಅದರ ಬಗ್ಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇಂಥ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಇವತ್ತು ಬಹಳಷ್ಟು ನಾನ್ ಮುಸ್ಲಿಂ ಮುಸಲ್ಮಾನರು ಅಲ್ಲದೆ ನನ್ನೆಲ್ಲ ಮುಸಲ್ಮಾನ ಬಂದವರ ಪರವಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.